ಸದ್ಯಕ್ಕೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಟ್ರೆಂಡಿಂಗ್ನಲ್ಲಿ ಇರೋ ಬ್ರದರ್ಸ್ ಅಂದ್ರೆ ಅದು ಜಾರಕಿಹೊಳಿ ಬ್ರದರ್ಸ್. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸೇರ್ಕೊಂಡು ಬಣಗಳನ್ನ ಎರಡು ಹೋಳು ಮಾಡಿ ಅಧ್ಯಕ್ಷರ ಬುಡವನ್ನೇ ಅಲ್ಲಾಡಿಸೋದಕ್ಕೆ ಬಕ ಪಕ್ಷಿಗಳಂತೆ ಕಾದು ಕೂತಿದ್ದಾರೆ. ಆದರೆ ಯಾವುದನ್ನು ಅಧಿಕೃತವಾಗಿ ಮಾತಾಡುವ ಹಾಗಿಲ್ಲ, ಇರೋದೆಲ್ಲ ಆಫ್ ದ ರೆಕಾರ್ಡ್. ಹಾಗಾಗಿ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪಟ್ಟದಿಂದ ಇಳಿಸೋಕೆ ಸತೀಶ್ ಜಾರಕಿಹೊಳಿ ಹೊಂಚು ಹಾಕಿ ಕೂತಿದ್ರೆ, ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಅವರನ್ನ ಪಟ್ಟದಿಂದ ಇಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಇಷ್ಟು ದಿನ ಸಿಎಂ ಬದಲಾಗ್ತಾರೆ, ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದೇ ರಾಜಕೀಯ ವಲಯದಲ್ಲಿದ್ದ ಬಹುದೊಡ್ಡ ಚರ್ಚೆ. ಆದರೆ ಸಡನ್ ಆಗಿ ಸಿಎಂ ಬದಲಾವಣೆಯ ಟಾಪಿಕ್ ಬಿಟ್ಟು ಅಧ್ಯಕ್ಷರ ಬದಲಾವಣೆಯ ಟಾಪಿಕ್ ಮುನ್ನೆಲೆಗೆ ಬರೋಕೆ ಕಾರಣ ಹುಡುಕಿದರೆ ಸಿಗೋದೆಲ್ಲ ಕಂಪ್ಲೀಟ್ಲಿ ಆಫ್ ದ ರೆಕಾರ್ಡ್ ವಿಚಾರಗಳೇ. ಕಳೆದ ವಿಧಾನಸಭಾ ಚುನಾವಣೆಗಳನ್ನ ಕಾಂಗ್ರೆಸ್ ಗೆದ್ದ ಮೇಲೆ ಒಂದು ಒಪ್ಪಂದ ಆಗಿತ್ತು. ಸಿಎಂ ಸಿದ್ದರಾಮಯ್ಯ 2 ವರ್ಷಗಳಲ್ಲಿ ರಾಜೀನಾಮೆ ಕೊಟ್ಟು ಪಟ್ಟಕ್ಕೆ ಬರೋಕೆ ಮತ್ತೊಬ್ಬರಿಗೆ ಜಾಗ ಮಾಡಿಕೊಡಬೇಕು ಅನ್ನೋದು ಆ ಆಫ್ ದ ರೆಕಾರ್ಡ್ ಅಗ್ರಿಮೆಂಟ್. ಇನ್ನೇನು ಸಿದ್ದರಾಮಯ್ಯನವರು ರಾಜೀನಾಮೆ ಸುಳಿಯಲ್ಲಿ ಸಿಲುಕಿ ದಿನಗಳನ್ನ ಎಣಿಸ್ತಿರುವಾಗಲೇ ಇನ್ನೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿದ್ದ ಪ್ರತಿಯೊಬ್ಬರು ತಾನು ಸಿಎಂ ಆಗಬೇಕು ಅಂತ ಸರ್ಕಸ್ಗಾಗಿ ಮೈಸಾಮು ಮಾಡೋಕೆ ಶುರು ಮಾಡಿದ್ರು. ಹೀಗಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅಂತ ಅಹಿಂದ ನಾಯಕರು ಟಿಫಿನ್ನು, ಲಂಚು, ಡಿನ್ನರು ಅಂತ ಮೀಟಿಂಗ್ಗಳನ್ನು ಶುರು ಮಾಡಿದ್ರು. ಆದರೆ ಇದು ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರಿಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಹೀಗಾಗಿ ದೆಹಲಿಯಿಂದ ಫೋನ್ ಮಾಡಿಸಿ ಡಿನ್ನರ್ ಮೀಟಿಂಗ್ ಅನ್ನೇ ಸಂಪೂರ್ಣ ನಿಲ್ಲಿಸಿಬಿಟ್ರು. ಇದಕ್ಕೂ ಮೊದಲು ಹಾಸನದಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ನಡೆದ ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷದ ಸಮಾವೇಶವಾಗಿ DK ಶಿವಕುಮಾರ್ ಕನ್ವರ್ಟ್ ಮಾಡಿದ್ದು ಪಕ್ಷದ ಒಳಗಿದ್ದವರೆಲ್ಲರಿಗೂ ಒಂದಷ್ಟು ಮುಜುಗರವನ್ನ ತರಿಸಿತ್ತು. DK ಶಿವಕುಮಾರ್ ನಮಗೆ ಫ್ರೀಡಂ ಕೊಡ್ತಾ ಇಲ್ಲ, ಎಲ್ಲರೂ ಸೇರಿಕೊಂಡು ಊಟ ಮಾಡೋಕ್ಕೂ ಹೈಕಮಾಂಡ್ ಪರ್ಮಿಷನ್ ಬೇಕಾ ಅನ್ನೋದು ಕಾಂಗ್ರೆಸ್ನ ಹಿರಿಯ ನಾಯಕರ ಅಸಮಾಧಾನಕ್ಕೆ ಮೇಲ್ನೋಟಕ್ಕೆ ಕಾಣುವ ಕಾರಣ. ಆಗಲೇ ನೋಡಿ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಕೈ ನಾಯಕರು ಒಟ್ಟಾಗಿ ಜಿದ್ದಿಗೆ ಬಿದ್ದಿದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯ ಸಣ್ಣದೊಂದು ಪ್ರತಿಮೆಯನ್ನ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಮುಂದೆ ಪ್ರತಿಷ್ಠಾಪಿಸಿಬಿಟ್ರು. ಅಂದರೆ ಆ ಕುರ್ಚಿಯಲ್ಲಿ ಸ್ವಲ್ಪವೇ ಸ್ವಲ್ಪ ವೈಬ್ರೇಷನ್ ಕಂಡ್ರು ಅದು ನೇರವಾಗಿ ಹೈಕಮಾಂಡ್ಗೆ ಗೊತ್ತಾಗಬೇಕು ಅನ್ನೋದು DK ಶಿವಕುಮಾರ್ ಅವರ ಮನದಿಂಗಿತ. ಇದನ್ನೆಲ್ಲ ನೋಡಿದ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಅನಿಸಿದ್ದೇನು ಗೊತ್ತೇ? ನಾವು ದೆಹಲಿಗೆ ಹೋಗ್ತೀವಿ ಅಂತ ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು ಒಬ್ಬರಾದ ಮೇಲೆ ಒಬ್ಬರು ಕಾಂಗ್ರೆಸ್ ನಾಯಕರು ದೆಹಲಿಗೆ ಹಾರಿದ್ರು. ಹಾಗೆ ಮೋಡಗಳ ಒಳಗೆ ಶುರುವಾದ ಗುದ್ದಾಟ ಇದೀಗ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಓಪನ್ ಆಗಿಯೇ ಮಾತಾಡೋ ಹಂತಕ್ಕೆ ಬಂದುಬಿಟ್ಟಿದೆ. ಹಿರಿಯರು ಮಾತ್ರ ಅಲ್ಲ, ಕಿರಿಯ ಕಾಂಗ್ರೆಸ್ಸಿಗರು ಕೂಡ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಖೆಡ್ಡ ತೋಡಿ ತಾನು ಸಿಎಂ ಆಗಬೇಕು ಅಂದುಕೊಂಡಿದ್ದ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಆಫ್ ದ ರೆಕಾರ್ಡ್ನಲ್ಲಿ ಆಪ್ ಇಟ್ಟು ಬಿಟ್ಟಿದ್ದಾರೆ. ಬಂಡೆಗೆ ಡೈನಮಿಟ್ ಇಟ್ಟು ದೂರದವರೆಗೆ ವೈರ್ ಬಿಟ್ಕೊಂಡು ಸ್ವಿಚ್ಚನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಸಿಎಂ ಬದಲಾವಣೆಯ ವಿಚಾರವನ್ನೇ ಈಗ ಸಿದ್ದರಾಮಯ್ಯನವರು ಡೈವರ್ಟ್ ಮಾಡಿದ್ದಾರೆ. ಇದರ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಹೈಕಮಾಂಡ್ ಈಗ ಅದೆಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ ಅಂದರೆ, ಅತ್ತ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಅಲ್ಲಾಡಿಸೋಕೂ ಆಗದೆ, ಇತ್ತ ಕೆಪಿಸಿಸಿ ಅಧ್ಯಕ್ಷರನ್ನ ಮುಟ್ಟೋಕೂ ಆಗದೆ ಯಥಾಸ್ಥಿತಿ ಮುಂದುವರಿಸೋ ಅನಿವಾರ್ಯತೆಗೆ ಹೈಕಮಾಂಡ್ ಸಿಲುಕಿದೆ. ಆದರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾತ್ರ ಕೆಪಿಸಿಸಿಗೆ ನೂತನ ಅಧ್ಯಕ್ಷರ ಆಯ್ಕೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. DCM ಪಟ್ಟ ಬೇಕಾದರೂ ಬಿಡ್ತೀನಿ, ಅಧ್ಯಕ್ಷ ಸ್ಥಾನ ಬಿಡೋದಿಲ್ಲ ಅನ್ನೋದು DK ಶಿವಕುಮಾರ್ ಅವರ ಅಂತಿಮ ನಿರ್ಧಾರ. ಯಾಕಂದ್ರೆ ಕೆಪಿಸಿಸಿ ಪಟ್ಟ ಬಿಟ್ಟುಕೊಟ್ರೆ ಪಕ್ಷದ ಮೇಲೆ ಇರೋ ಹಿಡಿತ ಕಂಪ್ಲೀಟ್ ಆಗಿ ಹೊರಟು ಹೋಗುತ್ತೆ ಅನ್ನೋದು ಎಲ್ಲರಿಗಿಂತ ಮೊದಲು ಗೊತ್ತಿರೋದೇ DK ಸಾಹೇಬ್ರಿಗೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕಿಚ್ಚು ಹಚ್ಚಿ ಸತೀಶ್ ಜಾರಕಿಹೊಳಿ ಜಿದ್ದಿಗೆ ಬಿದ್ದಿದ್ರೆ, ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಅವರ ಬದಲಾಗಿ ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಈಗಾಗಲೇ ಯತ್ನಾಳ್, ಪ್ರತಾಪ್ ಸಿಂಹ, CT ರವಿ, ಅರವಿಂದ ಬೆಲ್ಲದ್, ಸಿದ್ದೇಶ್ ಸೇರಿದಂತೆ ಹಲವರು ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ತಾ ಇಲ್ಲ. ವಿಜಯೇಂದ್ರ ಅಧ್ಯಕ್ಷರಾದ ಮೊದಲ ದಿನದಿಂದಾನೂ ವಿರೋಧ ಅನ್ನೋದು ಬಿಜೆಪಿಯಲ್ಲಿ ವ್ಯಕ್ತವಾಗ್ತಾನೇ ಇದೆ. ಯುಗಾದಿ ಹಬ್ಬದ ಹೊತ್ತಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಮತ್ತೊಂದು ಗಾಳಿ ಬೀಸೋದಂತೂ ನಿಶ್ಚಿತ.
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗದೇ ಇದ್ರೆ ಕಾಂಗ್ರೆಸ್ ಒಡೆದು ಛಿದ್ರವಾಗಲಿದೆ. ಹಾಗೆಯೇ ಬಿಜೆಪಿಯಲ್ಲೂ ಬದಲಾವಣೆ ಆಗದೇ ಇದ್ರೆ ಬಿಜೆಪಿನೂ ಹಲವು ಹೋಳುಗಳಾಗುವ ಸೂಚನೆಗಳಿವೆ. ಎರಡೂ ಪಕ್ಷಗಳ ಒಳ ಜಗಳದಲ್ಲಿ ರಾಜ್ಯದ ಅಭಿವೃದ್ಧಿ, ಜನರ ಸಮಸ್ಯೆಗಳನ್ನು ಬಿಟ್ಟು ಅಧಿಕಾರದ ಅಮಲಿಗೆ ನಾಯಕರು ಕಿತ್ತಾಡಿಕೊಳ್ತಾ ಇರೋದು ಕನ್ನಡಿಗರ ದೌರ್ಭಾಗ್ಯ.